ಏನು ಬಿಡದಿ ಟೌನ್ಶಿಪ್ ಅನ್ನೋ ಹೆಸರಿನಲ್ಲಿ ಬೈರಮಂಗಲ ಪಂಚಾಯತಿ ಮತ್ತು ಕಂಚಗಾನಹಳ್ಳಿ ಪಂಚಾಯತಿಯ ಸುಮಾರು 10 ರೆವಿನ್ಯೂ ಗ್ರಾಮಗಳ ಮರಣ ಶಾಸನವನ್ನ ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಮರಣ ಶಾಸನವನ್ನು ಬರೀಲಿಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧ ನಾವೆಲ್ಲ ನಿಮ್ಮ ರೈತರ ಬದುಕಿನಲ್ಲಿ ಚೆಲ್ಲಾಟ ಆಡ್ಲಿಕ್ಕೆ ಬಿಡೋದಿಲ್ಲ. ನಮ್ಮ ರೈತರನ್ನ ರಕ್ಷಣೆ ಮಾಡಿಕೊಳ್ಳುವಂತ ಹೋರಾಟದಲ್ಲಿ ನಾವು ಯಾವತ್ತೂ ಕೂಡ ನಿಮ್ಮ ಪರವಾಗಿ ಇರ್ತೇವೆ. ಯಾರು ಎದೆಗುಂದಬೇಡಿ, ಧೃತಿಗೆಡಬೇಡಿ. ನಿಮ್ಮ ಆಸ್ತಿನ ಕಬಳಿಸುವಂತ ಹುನ್ನಾರ ಏನು ಸತತವಾಗಿ 3 ವರ್ಷದಿಂದ ನಡೀತಾ ಇದೆ, ಈ ಹುನ್ನಾರಕ್ಕೆ ಕಡಿವಾಣ ಹಾಕೇ ಹಾಕ್ತೇವೆ. ನಿಮ್ಮ ಪಾಲಿಗೆ ನಾವು ಉಸಿರಾಗಿ ಯಾವತ್ತೂ ಕೂಡ ನಿಂತಿರ್ತೇವೆ ಎನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ನಮ್ಮ ಆ ಭಾಗದ ರೈತರಿಗೆ, ರೈತ ಹೆಣ್ಣು ಮಕ್ಕಳಿಗೆ ಕೊಡ್ಲಿಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೀವೆಲ್ಲ ಡೇ 1 ಇಂದ ಗಮನಿಸಿದಿರಿ. ಅವರ ವಾದ ಇಷ್ಟೇ, ಇದು ನಮ್ಮ ಕಾಲದಲ್ಲಿ ಆಗಿದ್ದಲ್ಲ, ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗಿದ್ದು, ಕುಮಾರಸ್ವಾಮಿ ಅವರು ಹುಟ್ಟಿಸಿದಂತ ಕೂಸಿದು. ಆ ಕೂಸ್ಗೆ ಪೋಷಣೆ ಮಾಡ್ತೀವಿ, ಹಾಲು ಉಣಿಸ್ತೀವಿ, ಹೆಸರಿಡ್ತೀವಿ ಅಂತೇಳಿ ಹೊಟ್ಟಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ದೀರಿ. ಅವ್ರಿಗೆ ಯಾರ್ದೋ ಹೆಸರು ಮೇಲೆ, ಕುಮಾರಸ್ವಾಮಿ ಅವರಲ್ಲ, ಆ ಜಾಗದಲ್ಲಿ ಆ ಪಕ್ಷದ ಯಾರಾದ್ರೂ ಒಬ್ರು ಇದ್ದಿದ್ರು ಕೂಡ ಅವ್ರ ಹೆಸರು ಹೇಳಿಕೊಂಡು ಈ ಆಸ್ತಿಗಳನ್ನ ಲಪಟಾಯಿಸೋದು, ಈ ಯೋಜನೆನ ತಮ್ಮದಾಗಿಸ್ಕೋಬೇಕು ಅನ್ನುವಂತ ಚಿಂತನೆ ಅವ್ರ ತಲೆಯಲ್ಲಿ ಏನ್ ಬಂದಿದೆ, ಅದನ್ನ ಅವರು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ನಾನು ಇಷ್ಟೇ ಸ್ಪಷ್ಟನೆ ಕೊಡ್ತೀನಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿ, ಪಂಥಾಹ್ವಾನ ಮಾಡಿ ಬರಬೇಕು ಅಂತೇಳಿ ನೀವು ಮಾಧ್ಯಮದಲ್ಲಿ ಹೇಳ್ತೀರಿ. ನಿಮ್ಮನ್ನ ಹೋರಾಟ ಶುರುವಾಗಿ 447ನೇ ದಿವಸ ಆಗಿದೆ, 435 ದಿವಸ ಆಗಿದೆ. 435 ದಿವಸದಿಂದನೂ ಕೂಡ ಆ ರೈತ ಹೋರಾಟಗಾರರು, ನಿಜವಾದ ರೈತರು, ನಿಜವಾದ ಬೇಸಾಯ ಮಾಡಿಕೊಂಡು ಆಸ್ತಿ ಉಳ್ಳಂತವ್ರು, ತಲತಲಾಂತರದಿಂದ ಅವರು ಪಿತ್ರಾರ್ಜಿತ ಆಸ್ತಿಯನ್ನ ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ದಿನ ಅವರು ಜಮೀನಲ್ಲಿ ಬೇವರು ಸುರಿಸಿ ದುಡಿದು ರೇಷ್ಮೆ ಬೆಳೀತಾ ಇರ್ತಕ್ಕಂಥವ್ರು, ಹೈನುಗಾರಿಕೆ ಮಾಡ್ತಾ ಇರ್ತಕ್ಕಂಥವ್ರು, ತರಕಾರಿ ಬೆಳೀತಾ ಇರ್ತಕ್ಕಂಥವ್ರು, ತೆಂಗು ಮಾವು ಬಾಳೆ ಬೆಳೀತಾ ಇರ್ತಕ್ಕಂಥವ್ರು ನಿಮ್ನ ಕೂಗಿ ಕರೀತಾ ಇದ್ದಾರೆ. ಬನ್ನಿ ಸ್ವಾಮಿ, ನೀವು ಕನಕಪುರದ ಮಗ, ಪಕ್ಕದ ಕೂಗೈತೆ ದೂರದಲ್ಲಿ ಇದ್ದೀರಿ, ನೀವು ಇವತ್ತು ಬೆಂಗಳೂರಿಗೆ ಹೋಗಿ ನೀವು ಸೆಟ್ಲ್ ಆಗಿರ್ಬೋದು, ಬನ್ನಿ ನಮ್ ಕಷ್ಟ ನೋಡಿ, ಬನ್ನಿ ನಮ್ಗೆ ಏನೈತೆ ಅಂತ ಕಷ್ಟ ಸುಖ ಕೇಳಿ ಅಂತ ನಿಮ್ಗೆ ಇವತ್ತು ಕುಮಾರಸ್ವಾಮಿ ಅವ್ರು ಕರಿಬೇಕಾ ಸಾಹೇಬ್ರೆ? ಅಥವಾ ನಿಖಿಲ್ ಕುಮಾರಸ್ವಾಮಿ ಅವ್ರು ಕರಿಬೇಕಾ? ಅಥವಾ ದೇವೇಗೌಡರು ಕರಿಬೇಕಾ? ಅಥವಾ ಆರ್ ಅಶೋಕ್ ಅವ್ರು ಕರಿಬೇಕಾ? ನಿಮ್ಮ ಆ ರೈತ ಹೆಣ್ಣು ಮಕ್ಕಳ ಕೂಗು ನಿಮ್ಮ ಕಿವಿಗೆ ತಟ್ಟಲಿಲ್ವೇ? ಅವ್ರಿಗೆ ಮಾನ್ಯತೆ ಇಲ್ವೇ? ಆ ರೈತ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ವೇ? ಉಡಾಫೆಯಾಗಿ ಮಾತಾಡ್ತೀರಾ ಸ್ವಾಮಿ, ಉಡಾಫೆಯಾಗೆ. ನೀವು ಮೊನ್ನೆ ದಿವಸ ಕರೀತೀರಿ, 10 ರಿಂದ 15 ಜನ ಮಾತ್ರ ಬರ್ಬೇಕು ನೀವು, ಆದ್ರೆ ನಿಮ್ಗೆ ಅವಕಾಶ ಕೊಡ್ತೀನಿ ಅಂತ ಪೊಲೀಸ್ನವ್ರ ಕೈಲಿ ಹೇಳಿಸ್ತೀರಿ. ಎಲ್ಲ ನನ್ನ ರೈತರು ನನ್ನ ಹತ್ರ ಬಂದು ಕೇಳ್ಕೊಂಡ್ರು, ಹೋಗಿ ತಪ್ಪು ಮಾಡ್ಬಿಟ್ಟಿರಿ, ಕೇಳ್ಕೊಳ್ಳಿ, ಒಂದು ಮೆಮೊರಾಂಡಮ್ ರೆಡಿ ಮಾಡ್ಕೊಂಡು ಹೋಗಿ, ಸ್ವಾಮಿ ನಾವು ನಿಜವಾದ ರೈತರು, ನಾವ್ ಯಾರು ನಕಲಿ ರೈತರಲ್ಲ, ಅಲ್ಲಿರೋರು ನಿಜವಾದ ಆಸ್ತಿ ಇರುವಂತವ್ರು, ನಿಜವಾಗ್ಲೂ ನಮ್ಮ ಹೆಸರಲ್ಲಿ ಪಾಣಿ ಇರುವಂತವ್ರು, ಬಿಟ್ಬಿಡಿ ನಮ್ನ.
ನೀವು ಯಾರ್ಯಾರ್ದು ಸವಾಲ್ಗಳಿಗೆ ಹೋಗಿ ನಮ್ಮನ್ನ ಬಲಿ ಮಾಡ್ತೀರಿ ಅಂತ ಪಾಪ ರೈತರು ಕೇಳ್ಕೊಂಡ್ರೆ ನೀವೇನ್ ಹೇಳಿದ್ರಿ ಸ್ವಾಮಿ? ನಾನು ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀನಿ, ನಾನು ಇಲ್ಲಿರ್ತಕ್ಕಂಥ IAS ಆಫೀಸರ್ಗಳನ್ನ ಅದಿಯಾಗಿ ಸೀನಿಯರ್ ಆಫೀಸರ್ಸ್ಗಳನ್ನ ಕಳಿಸ್ತೀನಿ, ನಾನು ಇನ್ನೊಂದ್ಸರಿ ಕೂಲಂಕುಷವಾಗಿ ಯೋಚನೆ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಭರವಸೆ ಕೊಟ್ಬಿಟ್ಟು ಅದ್ರ ಮಾರನೆಗೆನೆ ನೀವು ನಿಮ್ಮ ಪಟಾಲನ್ಗಳನ್ನೆಲ್ಲ ಕರ್ಸ್ಕೊಬಿಟ್ಟು ಜೈಕಾರ ಹೊಡಿಸ್ತೀರಾ? ಬಾಲಕೃಷ್ಣನ ಜೊತೆ ಕುಂಡಿಸ್ಕೊಂಡು ಜೈಕಾರನ ಏನು ಉಬ್ಕೊಂಡು ಮಾತಾಡ್ತೀರಾ ಸ್ವಾಮಿ? ಬಂದ್ ಹೇಳಿ ಸ್ವಾಮಿ, ಇಲ್ಲಿ ಸಾಹೇಬ್ರೆ ಬಂದು ಬೈರ್ಮಂಗ್ಲ ಸರ್ಕಲ್ ಅಲ್ಲಿ ನಿಂತ್ಕೊಂಡು ನಿಮ್ ದಂಡು ದಾಳಿ, ನಿಮ್ ಪೊಲೀಸು, ನಿಮ್ ಅಧಿಕಾರಿಗಳು ಎಲ್ಲರೂ ಕರ್ಕೊಂಡ್ಬಂದು ಇಲ್ಲಿ ಮಾತಾಡಿ ಸ್ವಾಮಿ. ಅಲ್ಲೆಲ್ಲ ನಿಮ್ ಕ್ವಾರ್ಟರ್ಸ್ ಅಲ್ಲೋ, ಅಲ್ಲೆಲ್ಲ ನಿಮ್ ಕಾಲೇಜಲ್ಲೋ ಡೋರ್ ಹಾಕೊಂಡು ಯಾಕೆ ಮಾತಾಡ್ತೀರಿ? ಇಲ್ಲಿ ಮಾತಾಡಿ, ನಾವು ಬರ್ತೀವಿ, ನಾವು ಬಂದು ಕೈ ಕಟ್ಕೊಂಡು ನೋಡ್ತಾ ಇರ್ತೀವಿ. ಓ ನಮ್ ಸಾಹೇಬ್ರು ಬಂದವ್ರೆ, ಏನ್ ಮಾತಾಡ್ತಾರೆ, ಏನ್ ಕೇಳ್ತಾರೆ, ನ್ಯಾಯ ಮಾಡ್ತಾರ ಅನ್ಯಾಯ ಮಾಡ್ತಾರ ಅಂತ ನಾವು ಬಂದು ಕೇಳ್ತಾ ಇರ್ತೀವಿ. ಆ ಕೆಲಸ ಮಾಡಿ ಸ್ವಾಮಿ, ಇದೆಲ್ಲ ಮಾಡೋದು. ಯಾವ್ದೇಳಿ ಮನೆ ಕ್ವಾರ್ಟರ್ಸ್ ಕರ್ಸ್ಕೊಂಡು ಅಲ್ಲಿ ಜೈಕಾರ ಹೊಡ್ಸ್ಕೊಬಿಟ್ಟು ಅಲ್ಲಿ ಎಲ್ಲಾರು ಹೇಳಿ ಅಂತ ಹೇಳಿ ನಿಮ್ದು ತಂತ್ರಗಾರಿಕೆ ಎಲ್ಲ ಗಮನಿಸ್ತಾ ಇದೆ. ವಿರೋಧ ಮಾಡೋರು 10-15 ಜನ ಅವ್ರೆ, ಪರವಾಗಿರೋ 100 ಜನ ಅವ್ರೆ ಅಂತೇಳಿ ನೀವು ವಿಡಿಯೋ ಮಾಡಿ ಡಾಕ್ಯುಮೆಂಟೇಶನ್ಗೆ ನೀವು ಕರ್ಸ್ಕೊಂಡು ಈ ಅವತಾರಗಳೆಲ್ಲ ಹಚ್ತಿರಲ್ಲ, ನೀವು ಬಾಲಕೃಷ್ಣ ಅವರು, ಈ GBD ಅವರೆಲ್ಲ ಸೇರ್ಕೊಂಡು ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನಿಮ್ ಧೈರ್ಯ, ನಿಮ್ ತಾಕತ್ತು, ನಿಮ್ ಸಾಹಸ, ನಿಮ್ಮ ಪೌರುಷ ಎಲ್ಲ ಬೈರಮಂಗಲ ಸರ್ಕಲ್ ಅಲ್ಲಿ ತೋರ್ಸ್ಬೇಕು ಸ್ವಾಮಿ, ಅಲ್ಲ ಬೆಂಗಳೂರಿನಲ್ಲಿ ಅಲ್ಲ ತೋರ್ಸೋದು. ನಾವು ಹೋಗಿದ್ದೀವಿ, ಕುಮಾರಸ್ವಾಮಿ ಅವ್ರು ಬಂದವ್ರೆ, ನಿಖಿಲ್ ಕುಮಾರಸ್ವಾಮಿ ಬಂದವ್ರೆ, ಆರ್ ಅಶೋಕ್ ಬಂದವ್ರೆ, ಡಾಕ್ಟರ್ ಮಂಜುನಾಥ್ ಬಂದವ್ರೆ, ಹಲವಾರು ರೈತ ಪರ ಸಂಘಟನೆಯ ನಾಯಕರುಗಳು ಬಂದವ್ರೆ, ಕನ್ನಡ ಪರ ಸಂಘಟನೆಯ ನಾಯಕರುಗಳು ಬಂದವ್ರೆ, ಚಿಂತಕರು ಬಂದವ್ರೆ, ಕವಿಗಳು ಬಂದವ್ರೆ, ಪ್ರಜ್ಞಾವಂತರು ಬಂದಿದ್ದಾರೆ, ಬುದ್ಧಿಜೀವಿಗಳು ಬಂದಿದ್ದಾರೆ. ಅಲ್ಲಿಗೆ ಇವರೆಲ್ಲರಿಗಿಂತ ದೊಡ್ಡವರ ನೀವು? ಮರಣ ಶಾಸನವನ್ನ ಬರೀಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳ್ತೀರಲ್ಲ, ಬರೀತೀರ ಮರಣ ಶಾಸನನ ನಮ್ಮ ರೈತರ ಎದೆ ಮೇಲೆ? ನೀವು ಯಾವ ಬಾಯಲ್ಲಿ ಹೇಳ್ತೀರಿ? ನೀವು ಯಾವ ಆಂಗಲ್ ಅಲ್ಲಿ ನೀವು ಯೋಚನೆ ಮಾಡಿ ಹೇಳ್ತೀರಿ? ನೀವು ಉಪಮುಖ್ಯಮಂತ್ರಿಗಳಾಗಿರೋರು, ಮುಖ್ಯಮಂತ್ರಿ ಇನ್ನ ಒಂದೇ ಹೆಜ್ಜೆ ಮುಖ್ಯಮಂತ್ರಿಗೆ ಇರೋದು ಅಂತೇಳಿ ತಿಳ್ಕೊಂಡಿರೋರು, ಇದನ್ನ ನೋಟಿಫಿಕೇಶನ್ ಆಗಿದೆ ಅಂತ ಹೇಳ್ತಿರಲ್ಲ, ನೋಟಿಫಿಕೇಶನ್ ಆಗಿದ್ಯಾ ಈ ಜಮೀನು ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ? ಕ್ವಶನ್ ಕೊಡಪ್ಪ ಇಲ್ಲಿ. ಪಾಪ ಬಾಲಕೃಷ್ಣ ಅವ್ರು ಬೇರೆ ಹೇಳ್ಬಿಟ್ಟವ್ರೆ, ಎಲ್ಲಾ ದಾಖಲೆ ಇಸ್ಕೊಂಡು ನೀವು ಮಾತಾಡ್ಬೇಕು ಅಂತ ಪತ್ರಿಕೆಯವರು. ಮಹಾನ್ ಬಾಬು ಪಾಪ ಅವರೆಲ್ಲ ದಾಖಲೆ ಇಟ್ಕೊಂಡೆ ಮಾತಾಡೋರಲ್ಲ. ಈಗ ಬೈಬಂಗ್ಳಕ್ಕೂ ಮಾತಾಡೋರೆಲ್ಲ ದಾಖಲೆ ಇಟ್ಕೊಂಡೆ ಮಾತಾಡೋರೆ. ಅವ್ರ ವಿಚಾರಕ್ಕೆ ಬರ್ತೀನಿ ಆಮೇಲೆ. 18/12/2018 ನಾನೊಂದು ಪ್ರಶ್ನೆ ಹಾಕ್ತೀನಿ. ನಾನು MLA ಇದ್ದಾಗ ನಗರಾಭಿವೃದ್ಧಿ ಇಲಾಖೆಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ, ಸುವರ್ಣಸೌಧ, ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಡಿಸೆಂಬರ್ ಅಲ್ಲಿ ಇದಕ್ಕೊಂದು ಕ್ವೆಶ್ಚನ್ ಹಾಕ್ತೀನಿ. ಏನಂತ? ಇದು ಸ್ಟಾರ್ಟ್ ಆಗಲ್ಲ, ಅನ್ಸ್ಟಾರ್ಟ್ ಆಗುತ್ತೆ, ಆನ್ಸರ್ ಕೊಟ್ಟಿದ್ದಾರೆ. ಅವತ್ತು ಇದಕ್ಕೆ ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಅವರು ಆನ್ಸರ್ ಮಾಡಿದ್ದಾರೆ ನನಗೆ, ನಾನು MLA ಇದ್ದಾಗ. ಮಾಗಡಿ ವಿಧಾನಸಭಾ ಕ್ಷೇತ್ರದ ಸುಮಾರು 38 ಹಳ್ಳಿಗಳ ಒಳಗೊಂಡಂತೆ 9178.19 ಎಕರೆ ರೈತರ ಜಮೀನು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಅಧಿಸೂಚನೆ ಮೂಲಕ ಸ್ವಾಧೀನಪಡಿಸಿಕೊಂಡಿದ್ದು ರೈತರಿಗೆ ಪರಿಹಾರ ನೀಡದೇ ಇರುವುದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆಯೇ ಅಂತೇಳಿ ಪ್ರಶ್ನೆ ಕೇಳ್ತೀನಿ ನಾನು. ಅವ್ರ ಉತ್ತರ ಏನ್ ಕೊಡ್ತಾರೆ ಅಂದ್ರೆ, ಇದೆಲ್ಲ ನಿಮ್ ಕಾಪಿ ಕೊಡ್ತೀನಿ. ಸರ್ಕಾರದ ಆದೇಶ ಸಂಖ್ಯೆ 18/10/2006 ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ
ಬಿಡದಿ, ಸಾತ್ನೂರು, ನಂದಗುಡಿ, ರಾಮನಗರ ಮತ್ತು ಸೋಲೂರು ಸೇರಿದಂತೆ 5 ಸಮಗ್ರ ಉಪನಗರಗಳನ್ನು ಅಭಿವೃದ್ಧಿಪಡಿಸಲು ಹಾಗೂ ಈ ಪೈಕಿ ಮೊದಲಿಗೆ ಬಿಡದಿ ಸಮಗ್ರ ಉಪನಗರ ಯೋಜನೆಯನ್ನು ಪ್ರಾಯೋಗಿಕವಾಗಿ ಅಂದ್ರೆ ಪೈಲಟ್ ಪ್ರಾಜೆಕ್ಟ್ ಆಗಿ ಟೌನ್ಶಿಪ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಅನುಮೋದನೆ ನೀಡಲಾಗಿರುತ್ತದೆ. ಒನ್ಲಿ ಪ್ರಾಜೆಕ್ಟ್ ಮಾತ್ರ ಅಪ್ರೂವಲ್ ಕೊಟ್ಟಿತ್ತು ಗವರ್ಮೆಂಟ್. ಎಲ್ಲಿ? ಅವತ್ತಿನ ಕ್ಯಾಬಿನೆಟ್ ಅಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ. ಮುಂದುವರೆದು ಸದರಿ ಆದೇಶಗಳ ರೀತಿಯ ರಾಮನಗರ ತಾಲೂಕು ಬಿಡದಿ ಹೋಬಳಿ 9 ಗ್ರಾಮಗಳು ಮತ್ತು ಕನಕಪುರ ತಾಲೂಕು ಆರೋಹಳ್ಳಿ ಹೋಬಳಿಯ 1 ಭಾಗಶಃ ಗ್ರಾಮ ಒಟ್ಟು 9178 ಎಕರೆ ವಿಸ್ತೀರ್ಣದ ಜಮೀನುಗಳು ಉದ್ದೇಶಿತ ಬಿಡದಿ ಸಮಗ್ರ ಉಪನಗರ ಯೋಜನೆಯ ವ್ಯಾಪ್ತಿಯಲ್ಲಿದ್ದು ಈ ಜಮೀನುಗಳು ಭೂ ಸ್ವಾಧೀನ ಕುರಿತು ಇಲ್ಲಿವರೆಗೆ ಯಾವುದೇ ಅಧಿಸೂಚನೆ ಆಗಿರುವುದಿಲ್ಲ. ಸರ್ಕಾರ ಕೊಟ್ಟಿರೋದು, ನಾನ್ ಬರ್ಕೊಂಡಿರೋದಲ್ಲ ಇದು. ಮತ್ತು ಭೂ ಸ್ವಾಧೀನ ಪಡಿಸಿಕೊಂಡಿರುವುದಿಲ್ಲ ಅಂದರೆ ಭೂ ಸ್ವಾಧೀನ ಪಡಿಸಿಕೊಳ್ಳದೆ ಇರುವುದರಿಂದ ಪರಿಹಾರ ನೀಡಿರುವುದಿಲ್ಲ. ನಾವು ಕಾಂಪನ್ಸೇಷನ್ ಕೊಡೋ ಪ್ರಶ್ನೆನೇ ಇಲ್ಲ ಅಂತ. ನಾವು ಅಕ್ವೇಷನೇ ಮಾಡಿಲ್ಲ. ಅಕ್ವೇಷನ್ ಮಾಡದೇ ಇದ್ಮೇಲೆ ನಾವು ಇದ್ರದ್ದು ಪ್ರಶ್ನೆ ಇಲ್ಲ ಅಂತ. ಪಾಪ ಅಲ್ಲೆಲ್ಲೋ ಬೈರಮಂಗಲ ಭಾಗದಲ್ಲಿ ಪಾಪ ಮಹನೀಯರು ಹೋರಾಟ ಮಾಡೋರು ಹಿಂಗ್ ತೋರಿಸ್ತಾರಲ್ಲ, ಹಿಂಗೆ ಏನೋ ಹೇಳ್ತಿರ್ಬೋದು. ಅದಕ್ಕೆ ಟೌನ್ಶಿಪ್ಗೆ ಜೈ ಅಂತಾನೆ ಏನೋ ಹಿಂಗಂತಾರೆ. ಹಿಂಗನ್ನೇ ಕನಕಪುರದ ಬಂಡೆ ಬಂದು ನಿಮ್ಮ ಮೇಲೆ ಅದಿಕೊಂಡ್ಮೇಲೆ ಗೊತ್ತಾಯ್ತದೆ ನಿಮ್ ಕೈ, ನಿಮ್ ಬೆರಳು, ನಿಮ್ ದೇಹ ಎಲ್ಲ ಎಲ್ಲಿರ್ತವೆ.